ಕೆಲಸದ ಒತ್ತಡದ ನಡುವೆ ಕಳೆದು ಹೋಗುವ ಬದಲು ನೆಮ್ಮದಿಗಾಗಿ ನೌಕರರಲ್ಲಿ ಪರಸ್ಪರ ಸ್ನೇಹ ಸೌಹಾರ್ದತೆಯನ್ನು ಮೂಡಿಸಲು ಕ್ರೀಡಾಕೂಟ ಸಹಕಾರಿ ಎಂದು ನಿವೃತ್ತ ಶಿಕ್ಷಕ ಸಂತೋಷ್ ಕೊಳಗೇರಿ ಹೇಳಿದರು. ಅವರು ಶನಿವಾರ ಯಲ್ಲಾಪುರದ ತಾಲೂಕು ಕ್ರೀಡಾಂಗಣದಲ್ಲಿ ಸರ್ಕಾರಿ ನೌಕರರ ಕ್ರಿಕೆಟ್ ಸಂಘಟನಾ ಸಮಿತಿ ಆಶ್ರಯದಲ್ಲಿ ಏರ್ಪಡಿಸಿದ್ದ ನೌಕರರ ಕ್ರಿಕೆಟ್ ಲೀಗ್ ಸರ್ಕಾರಿ ನೌಕರರ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು. ನೌಕರರು ಹಿಂಜರಿಕೆ ಇಲ್ಲದೆ ಮುಕ್ತವಾಗಿ ಭಾಗವಹಿಸಿ ಗೆಲುವಿನ ಕೀರ್ತಿ ಪಡೆಯಬೇಕು ಎಂದರು. ಬಿಇಒ ರೇಖಾ ನಾಯ್ಕ್ ಮಾತನಾಡಿ, ಎಲ್ಲಾ ಇಲಾಖೆಗಳ ಸಹಕಾರದಿಂದ ಕ್ರೀಡಾಕೂಟ ಪ್ರಥಮ ಬಾರಿಗೆ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರ ಸಂಘದ ಅಡಿಯಲ್ಲಿ ಕ್ರೀಡಾಕೂಟ ಆಗುವಂತಾಗಲಿ ಎಂದರು. ದೈಹಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ್ ನಾಯಕ್, ಶಿಕ್ಷಣ ಸಂಯೋಜಕ ಸುಧಾಕರ್ ನಾಯಕ್, ಆರ್ಎಫ್ಒ ನರೇಶ್ ಜೀವಿ, ದೈಹಿಕ ಶಿಕ್ಷಣ ಪರಿವೀಕ್ಷಕ ಪ್ರಕಾಶ್ ತಾರಿಕೊಪ್ಪ ಮಾತನಾಡಿದರು. ಈ ವೇಳೆ ಪಿಡಿಒ ಸಂಘದ ಅಧ್ಯಕ್ಷ ಎಸ್ವಿ ವೀರಕ್ತಿಮಠ, ಬಿಆರ್ಸಿ ಸಮನ್ವಯಾಧಿಕಾರಿ ಸಂತೋಷ್ ಜಿಗಳೂರು, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಬಿದ್ರಮನೆ, ಉಪಾಧ್ಯಕ್ಷ ಶ್ರೀಧರ್ ಅಣಲ್ಗಾರ್, ಸರ್ಕಾರಿ ನೌಕರರ ಕ್ರಿಕೆಟ್ ಸಂಘಟನಾ ಸಮಿತಿಯ ಅಜಿತ್ ನಾಯಕ್, ಅಮಿತ್ ಚೌಹಾಣ್, ಪವನ್ ಕುಮಾರ್, ನಾಮದೇವ ರಾಠೋಡ್, ಶಾನವಾಜ್ ಮುಲ್ತಾನಿ, ಉದಯ್ ದೇವಾಡಿಗ, ಗೌಡಪ್ಪ, ವಿಶಾಲ್ ನಾಯ್ಕ್, ಮಾರುತಿ ನಾಯ್ಕ್, ಕೇಶವ್ ಗೌಡ, ಸಂತೋಷ್ ನಾಯ್ಕ್, ಯೋಗೇಶ್ ಭಂಡಾರಿ, ವಿನಯ್ ಗೌಡ ಇದ್ದರು. ಸಭಾ ಕಾರ್ಯಕ್ರಮದ ನಂತರ ಅರಣ್ಯ ಇಲಾಖೆ ಹಾಗೂ ಆರ್ಡಿಪಿಆರ್ ತಂಡಗಳ ನಡುವಿನ ಪಂದ್ಯವನ್ನು ಟಾಸ್ ಮೂಲಕ ಉದ್ಘಾಟಿಸಿದ ಬಿಇಒ ರೇಖಾ ನಾಯ್ಕ್ ಬ್ಯಾಟಿಂಗ್ ಮಾಡುವ ಮೂಲಕ ಪಂದ್ಯಕ್ಕೆ ಚಾಲನೆಯನ್ನು ನೀಡಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.